ಕಾಂಗ್ರೆಸ್ ಪಕ್ಷ ತುಂಬ ಕರ್ನಾಟಕದಲ್ಲಿ ದೃಢವಾಗಿದೆ. ಏಕೆಂದರೆ ಇವತ್ತು 5 ಗ್ಯಾರಂಟಿಗಳು, ಇವತ್ತು ಅವ್ರು ಕೊಟ್ಟಿರುವಂಥ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳ ಸಾಧನೆ ಇವತ್ತು ಈ ಮಟ್ಟಕ್ಕೆ ಜನ ಸೇರೋದಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಾವು ನಮ್ಮ ಊರಿನ ಸರ್ಕಲ್ನಲ್ಲಿ ಇಷ್ಟು ಜನಸಂಖ್ಯೆ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೊಂದು ದೃಢವಾಗಿ ಜನ ನಿಂತಿದ್ದಾರೆ ಅಂದರೆ ಇವತ್ತು ಆ 5 ಗ್ಯಾರಂಟಿಗಳು, ಆ 5 ಗ್ಯಾರಂಟಿಗಳು ಗೃಹಲಕ್ಷ್ಮಿ ಯೋಜನೆ, ಈ ಬಸ್ ಪಾಸು, ಶಕ್ತಿ ಅಂತ ಹೇಳು, ಇವತ್ತು ಶಕ್ತಿ, ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಬಾಲಣ್ಣನವರ ತವರೂರು ನಮ್ಮ ಊರಿನ ಸರ್ಕಲ್ಲು. ಅವರೂರಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕ ಅಕ್ಕಪಕ್ಕದ ಗ್ರಾಮಸ್ಥರು ಆಗಲಿ ನಮ್ಮ ಊರಿನ ಗ್ರಾಮಸ್ಥರಾಗಲಿ ತುಂಬ ನಂಬಿಕೆಯಿಂದ ಕಾಂಗ್ರೆಸ್ ಪಕ್ಷ ದೃಢವಾಗಿದೆ ಅನ್ನೋ ನಂಬಿಕೆಯಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷವಾಗಿ ನಮ್ಮೂರಲ್ಲಿ ಇವತ್ತು ನಾವು ಅದಕ್ಕಾಗಿ ದುಡಿತಾ ಇದ್ದೀವಿ. ಇವತ್ತು DK ಸುರೇಶ್ ಅವ್ರನ್ನ ಗೆಲ್ಲಿಸುವಂಥ ಮಟ್ಟಿನಲ್ಲಿ ಇವತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಆ ಶಕ್ತಿನ ತೋರಿಸಿದ್ದಾರೆ. ಇವತ್ತು DK ಸುರೇಶ್ ಅವರ ಗೆಲುವು ಖಂಡಿತ ಅಂತ ಹೇಳಿ ಇವತ್ತು ಮೋಡ ಆಗಿರ್ಬೋದು. ಯಾಕೆಂದರೆ ಈಗ 3 ತಿಂಗಳಿಂದ 4 ತಿಂಗಳಿಂದ ಬಿಸಿ ಜಾಸ್ತಿ ತಾವ ಜಾಸ್ತಿ ಆಗಿತ್ತು, ಮಳೆನೇ ಇಲ್ಲ ಅನ್ನೋ ಕರುಳಿನಾಡದಲ್ಲಿ ಇವತ್ತು ನಮ್ಮ ಸರ್ಕಲ್ಗೆ DK ಸುರೇಶ್ ಅವರು, ನಮ್ಮ ನೆಚ್ಚಿನ ನಾಯಕರು ಬಾಲಣ್ಣವರು ಆಗಮಿಸಲ್ಲ ದೆಸೆಯಿಂದ ಆದರೂ ಇವತ್ತು ಭಗವಂತ ಮಳೆರಾಯ ತುಂಬ ಚೆನ್ನಾಗಿ. ಸರ್, ಈಗ ಅವರು NDA ಅಭ್ಯರ್ಥಿ ಹೇಳ್ತಾರೆ ನಮ್ಮನ್ನ ಗೆಲ್ಸಿದ್ರೆ ಸಚಿವರಾಗ್ತಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಇವತ್ತು ಗೆಲ್ಲುವಂಥದ್ದು ನಮ್ಮ DK ಸುರೇಶ್ ಅವ್ರು ಮಾಡಿರುವಂಥ ಸಾಧನೆ, ಅವ್ರು ಮಾಡಿರುವಂಥ ಕೆಲಸ, ಅವ್ರು ಮಾಡಿರುವಂಥ ಶಕ್ತಿ ಮೇಲೆ ಇವತ್ತು ನಿಂತಿದೆ. ಆ ಶಕ್ತಿ ಮುಂದೆ ಯಾರೇ ಬರಲಿ ಸರ್. ಈಗ ಇದು ರಾಷ್ಟ್ರೀಯ ಚುನಾವಣೆ ದಿವಸದಿಂದ ಗ್ಯಾರಂಟಿಗಳು ಈ ಕೈ ಹಿಡಿತವ ಈ ಚುನಾವಣೆಯಲ್ಲಿ ಅಂತ? ತುಂಬ ಕೈ ಹಿಡಿತವೆ, ತುಂಬ ಶಕ್ತಿವಂತದ್ದು ಸರ್. ಈ ಸಾಧನೆ ಕೊಟ್ಟಂತಕ್ಕೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಏನು ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಏನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋಂಥ ಕೊಡುಗೆಗೆ ಇವತ್ತು ಆ ಮಹಿಳೆಯರು ಅವರು ತಗೊಂಡಿದ್ದ 2,000 ರೂಪಾಯಿ ದುಡ್ಡು ಅವ್ರ ಕಷ್ಟ ಸುಖಗಳು ನೋಡ್ತಾ ಇದ್ದಾರೆ. ಅವ್ರ ಕಷ್ಟಕ್ಕಾಗಿರೋರು ಯಾವತ್ತೂ ಕೈ ಬಿಡಲ್ಲ. ಇವತ್ತು ಏನೇ ಆಗಲಿ ಕೈ ಹಿಡಿತಾರೆ. ಆ ಗೃಹಲಕ್ಷ್ಮಿ 5 ಯೋಜನೆಗಳು ದಯವಿಟ್ಟು ನಮ್ಮ DK ಸುರೇಶ್ ಅವ್ರಿಗೆ ಖಂಡಿತ ಕೈ ಹಿಡಿಯುತ್ತೆ. ಇವರು ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ. ತುಂಬ ಮತದಿಂದ ಜಯಶೀಲರಾಗಿ ಆಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ಹೆಸರು ಸರ್? ನಮ್ಮ ಹೆಸರು ದೋಣಕುಪ್ಪೆ ಗ್ರಾಮಸ್ಥರು, ದೋಣಕುಪ್ಪೆ ಮುಖಂಡ, ಯುವ ಮುಖಂಡ ಬಸಪ್ಪ ಆ್ಯಂಡ್ ಬಸಂತಿ.